ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಸ್ವಲ್ಪ ಅಂಗಡಿ ಕ್ಲೀನ್ ಮಾಡೋಣ ಅಂತ ಸ್ಟಿಚಿಂಗ್ ಮಾಡ್ತಾನೆ ಇರ್ತೀನಿ. ಬ್ಲೌಸ್ಗಳೆಲ್ಲ ಅಲ್ಲೊಂದು ಇಲ್ಲೊಂದೆಲ್ಲ ಹಾಕ್ಬಿಟ್ಟಿದ್ದೀನಿ. ಅದಕ್ಕೆ ಒಂದು ಕಡೆಯಲ್ಲಿ ಡಿವೈಡ್ ಮಾಡಿ ಇಟ್ಬಿಡೋಣ. ಆಮೇಲೆ ಸ್ಟಿಚಿಂಗ್ದೆಲ್ಲ ಒಂದು ಕಡೆ, ಸ್ಟಿಚಿಂಗ್ ಕಟಿಂಗ್ ಮಾಡಿರೋದು ಒಂದು ಕಡೆ, ಸ್ಟಿಚಿಂಗ್ ಮಾಡೋದೆಲ್ಲ ಒಂದು ಕಡೆ. ಈ ಸ್ವಲ್ಪ ಬ್ಯಾಂಗಲ್ಸ್ ಐಟಮ್ಸ್ ಎಲ್ಲನೂ ತೆಗೆದು ತೋರಿಸ್ತೀನಿ. ಹಂಗಂಗೆ ಇಲ್ಲೊಂದು ಇಟ್ಬಿಟ್ಟಿದ್ದೀನಿ. ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಡೋಣ. ಆಮೇಲೆ ಇವಾಗ ಜಾಗ ಬೇರೆ ಚಿಕ್ಕದಿರೋದ್ರಿಂದ ತೆಗೆದು ಇದು ಮಾಡೋಕ್ಕೆ ಕಷ್ಟ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಇವತ್ತು ಆ ಕೆಲಸ ಇಟ್ಕೊಂಡಿದ್ದೀನಿ. 1 ಅವರ್ 2 ಅವರಲ್ಲಿ ಕೆಲಸ ಮುಗಿಸ್ಕೊಂಡು ಮತ್ತೆ ಸ್ಟಿಚಿಂಗ್ ಕುತ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಬನ್ನಿ ಕ್ಲೀನ್ ಮಾಡೋಣ. ಜಾಗ ಚಿಕ್ಕದಿರೋದ್ರಿಂದ ಸಾಕಾಗಲ್ಲ. ಹಾಗಾಗಿ ಇರೋದನ್ನೆಲ್ಲ ಕ್ಲೀನ್ ಮಾಡಿ ತೆಗೆದು ಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಬನ್ನಿ ಕ್ಲೀನ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇವತ್ತು ಎಲ್ಲ ಕ್ಲೀನ್ ಮಾಡೋಣ ಅಂತ ಸ್ವಲ್ಪ ರೆಡಿ ಮಾಡ್ಕೊತಾ ಇದ್ದೀನಿ. ಬ್ಯಾಂಗಲ್ಸ್ ಐಟಮ್ಸ್ ಎಲ್ಲನೂ ತೆಗೆದು ತೋರಿಸ್ತೀನಿ. ಅವರು ಟೈಮ್ ಕೆಲಸ ಮಾಡ್ತಾಯಿದ್ದಾಗ ಬಂದರೆ ಅಲ್ಲಲ್ಲೇ ತೆಗೆದು ಹಂಗೆ ಇಟ್ಬಿಡ್ತೀನಿ. ಹಂಗಾಗಿ ಎಲ್ಲ ಅಲ್ಲಲ್ಲೇ ಬಿದ್ದಿದೆ ನೋಡಿ. ಅದಕ್ಕೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಜೋಡಿಸ್ಬಿಡೋಣ, ಆವಾಗ ನೀಟಾಗಿರುತ್ತೆ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಮತ್ತು ಜಾಗ ಚಿಕ್ಕದಿದೆ, ಕ್ಲೀನ್ ಮಾಡ್ದೇ ಕೆಲಸ ಜಾಸ್ತಿ ಇರುತ್ತಾ, ಕ್ಲೀನ್ ಮಾಡೋಕ್ಕೆ ಟೈಮೇ ಸಿಗೋಲ್ಲ. ಆದರೂ ಇವತ್ತು ಆಗಲಿ 1 ಅವರ್ ಅದಕ್ಕೆ ಟೈಮ್ ಹೋದರೂ ಪರವಾಗಿಲ್ಲ ಅಂದ್ಬಿಟ್ಟು ಕೆಲಸ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಆಮೇಲೆ ಅದು ಕ್ಯಾನ್ವಸ್ ಎಲ್ಲ ಮೊನ್ನೆ ಮದುವೆಗೆಲ್ಲ ವರ್ಕ್ ಹಾಕಿದ್ನಲ್ಲ, ಆ ಪೀಸ್ಗಳು ಒಂದೊಂದು ಫ್ರೇಮ್ಗೆ ಹಾಕಿ ಸ್ಟಿಚ್ ಮಾಡೋಕ್ಕೆ ಜಾಸ್ತಿ ಮಂದಕ್ಕೆ ಬೇಕಾಗುತ್ತೆ. ಅದಕ್ಕೋಸ್ಕರ ಕ್ಯಾನ್ವಸ್ಗಳನ್ನ ಇಟ್ಕೊಂಡಿದ್ದೀನಿ. ಅದೆಲ್ಲನೂ ಇವತ್ತೆಲ್ಲ ಕ್ಲೀನ್ ಮಾಡಿಬಿಡೋಣ. ಹೆಂಗಿದ್ರು ಸ್ಟಿಚಿಂಗ್ ಆಯ್ತಲ್ಲ, ಬೇಕಾಗಿರೋದು ಇಟ್ಕೊಂಡು ಬೇಡದೇ ಇರೋದೆಲ್ಲ ಎತ್ತು ಬಿಸಾಕೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಮತ್ತು ಅದೇ ಎಲ್ಲ ಕಸ ಗುಡಿಸಿ ಎತ್ತಿಬಿಟ್ಟು ಆಮೇಲೆ ಮತ್ತೆ ಅದು ಕ್ಲೀನ್ ಮಾಡಿ ಆಮೇಲೆ ಮತ್ತೆ ಕ್ಲೀನ್ ಮಾಡ್ಕೊಂಡು ನಾವು ಕಸದೊಳಗೆ ಕೂತ್ಕೊಂಡು ಕ್ಲೀನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಫಸ್ಟ್ಗೆ ಅದು ಕ್ಯಾನ್ವಸ್ಸು ಅದೆಲ್ಲ ಕ್ಲೀನ್ ಮಾಡ್ಕೊಬಿಡ್ತಾಯಿದ್ದೀನಿ. ಪೇಪರು, ಕ್ಯಾನ್ವಸ್ಸು, ವೇಸ್ಟ್ ಬಟ್ಟೆ ಎಲ್ಲ ಅಲ್ಲಲ್ಲೇ ಇರ್ತಲ್ಲ, ಅದು ಬೇಕಾಗಿರೋದು ಇಟ್ಕೊಂಡು ಬೇಡದೇ ಇರೋದೆಲ್ಲ ತೆಗೆದುಬಿಟ್ಟು ಒಂದು ಕವರ್ಗೆ ತುಂಬಿ ಆಚೆ ಹಾಕ್ಬಿಡೋಣ. ಆಮೇಲೆ ಬ್ಯಾಂಗಲ್ಸ್ ಐಟಮ್ನೆಲ್ಲ ನಿಧಾನಕ್ಕೆ ಒಂದೊಂದೇ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ನೀಟಾಗಿ ಇದನ್ನು ನೋಡಿ ಕವರ್ಗೆಲ್ಲ ತುಂಬಿ ಆ ಕ್ಯಾನ್ವಸ್ನ ರೆಡಿ ಮಾಡ್ತಾಯಿದ್ದೀನಿ. ಅಯ್ಯೋ, ಎಷ್ಟೇ ಕ್ಲೀನ್ ಮಾಡಿದ್ರೂ ನಮ್ಮ ಅಂಗಡಿ ಮಾತ್ರ ಕ್ಲೀನ್ ಆಗೋಲ್ಲ. ಯಾಕೆಂದರೆ ಬಟ್ಟೆಗಳಲ್ವ, ಇವಾಗ ಯಾರೋ ಬರ್ತಾರೆ ಕೊಡ್ತಾರೆ, ಹೊಲಿತೀವಿ, ಇನ್ನೊಂದು ಪೀಸ್ ಉಳಿಯುತ್ತೆ ಅಲ್ಲಿಟ್ಟಿರ್ತೀವಿ, ಇನ್ನೊಂದು ಬಟ್ಟೆ ಬರುತ್ತೆ ಅಲ್ಲಿಟ್ಟಿರ್ತೀವಿ. ಅಯ್ಯೋ, ಹಿಂಗೆ ಆಗ್ಬಿಡುತ್ತೆ. ಆಮೇಲೆ ಅಲ್ಲೇ ಇಟ್ಟಿರ್ತೀವಿ, ಹುಡುಕಿ ಸಾಕಾಗ್ಬಿಡುತ್ತೆ ಬಟ್ಟೆಗಳನ್ನ. ಆ ಥರ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇವತ್ತೊಂದು ಸ್ವಲ್ಪ ಮಾಡ್ಕೊಳ್ಳೋಣ, ನಾಳೆ ಸ್ವಲ್ಪ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಬ್ಯಾಂಗಲ್ಸ್ ಐಟಮ್ಸ್ ಕ್ಲೀನ್ ಮಾಡಿಬಿಡೋಣ ಇವತ್ತು. ನಾಳೆ ರ್ಯಾಕ್ದೆಲ್ಲ ಒಂದು ಅದೇ ಸ್ಟಿಚಿಂಗ್ ಬಟ್ಟೆಗಳೆಲ್ಲ ಒಂದು ಕಡೆ, ಮತ್ತು ಒಲೆ ಕಟ್ ಮಾಡಿಟ್ಟಿರೋ ಬಟ್ಟೆ ಒಂದು ಕಡೆ, ಸ್ಯಾರಿಗಳೆಲ್ಲ ಒಂದು ಕಡೆ, ಆ ಥರ ಎಲ್ಲ ಇಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡಿಬಿಡೋಣ ಇವತ್ತು ಬ್ಯಾಂಗಲ್ಸ್ ಐಟಮ್ದೆಲ್ಲ. ಇದನ್ನೆಲ್ಲ ಇನ್ನೊಂದು ದಿನ ಮಾಡ್ಕೊಳ್ಳೋಣ. ಒಂದೊಂದು ಕ್ಲೀನ್ ಮಾಡೋಕ್ಕೆ ಸರಿ ಹೋಗುತ್ತೆ. ಒಂದೇ ದಿನ ಅಂದರೆ ಬರೀ ಇದೇ ಕೆಲಸ ಆಗಿಬಿಡುತ್ತೆ, ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ಇದು ಮುಗಿಸ್ಕೊಂಬಿಟ್ರೆ ಒಂದು ಸ್ವಲ್ಪ ಸ್ಟಿಚ್ ಮಾಡ್ಕೊಳ್ಳೋಣ. ಇನ್ನೊಂದು ದಿನ ಹಂಗೆ ಫ್ರೀ ಮಾಡಿಕೊಂಡು ಬೇರೆದೆಲ್ಲ ರೆಡಿ ಮಾಡೋಣ ಅಂದ್ಬಿಟ್ಟು ಇವಾಗ ಕಸ ಎಲ್ಲ ಕ್ಲೀನ್ ಮಾಡಿದೆ. ಈಗೆಲ್ಲ ತೆಗಿತಾ ಇದ್ದೀನಿ ನೋಡಿ. ಇದರಲ್ಲಿ ಸ್ವಲ್ಪ ರೆಡಿ ಬಟ್ಟೆಗಳಿದೆ, ರೆಡಿಮೇಡ್ ಬಟ್ಟೆಗಳು. ನನ್ನ ಮಕ್ಕಳದು ದೊಡ್ಡವ್ರದ್ದು ಎಲ್ಲ ಸೇಲ್ ಮಾಡ್ತಾಯಿದ್ದೆ. ಅದರಲ್ಲಿ ಉಳಿದಿರೋ ಬಟ್ಟೆಗಳಿದು. ಮಧ್ಯದಲ್ಲಿ ಸ್ಟಾಪ್ ಮಾಡಿಬಿಟ್ಟೆ ಅನ್ನಲ್ಲ, ಕೊರೋನಾ ಟೈಮಲ್ಲಿ ಸ್ಟಾಪ್ ಮಾಡಿಬಿಟ್ಟೆ ನಾನು ಸೇಲ್ ಮಾಡೋದು. ಅದು ಅವಾಗ ಉಳ್ಕೊಂಡಿರೋ ಬಟ್ಟೆಗಳಿವು. ಒಂದೊಂದು ಇದು ನೈಟ್ ಡ್ರೆಸ್ಸು ದೊಡ್ಡವ್ರದ್ದೇನೆ ನೋಡಿ. ಈ ಥರ ತುಂಬ ಚೆನ್ನಾಗಿದೆ. ಧೋತಿ ಪ್ಯಾಂಟು, ಮೇಲ್ಗಡೆ ಟಾಪ್ ಇದೆ. ಅದು ಚೆನ್ನಾಗಿದೆ. ನಾನು ತೊಗೊಂಡಿದ್ದೀನಿ ಸೇಮ್ ಡ್ರೆಸ್ನೇ, ಆದರೆ ಜಾಸ್ತಿ ವೇರ್ ಮಾಡೋದೇ ಇಲ್ಲ. ಅಲ್ಲಿ ಅಂಗಡಿಲೇ ಇರ್ತೀನಲ್ಲ ಜಾಸ್ತಿ, ಹಂಗಾಗಿ ಯಾವಾಗಲೋ ಒಂದಿನ ಹಾಕೋತೀನಿ. ಹಂಗಾಗಿ ಬೇಕಾದ್ರೆ ಒಂದಿನ ಹಾಕಿ ತೋರಿಸ್ತೀನಿ. ಡ್ರೆಸ್ಸು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಇದೆಲ್ಲ ಮಕ್ಕಳ ಬಟ್ಟೆ, ಮಾಮೂಲಿ ರೆಡಿಮೇಡ್ ಫ್ಯಾನ್ಸಿಯಾಗಿರೋ ಬಟ್ಟೆಗಳಿವು. ಮೇಲ್ಗಡೆದಿದು ಒಂಥರ ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಒಂಥರ ಫ್ಯಾನ್ಸಿಯಾಗಿರೋ ಬಟ್ಟೆನೇ ನಾನು ತರ್ತಾಯಿದ್ದೆ. ಹಬ್ಬಗಳ ಸೀಸನಲ್ಲಿ ತರ್ತಿದ್ದೆ. ಅಂದರೆ ಬೇರೆ ಸೀಸನಲ್ಲಿ ತಂದರೆ ಹೋಗಲ್ಲ, ಹಬ್ಬಗಳಲ್ಲಾದರೆ ಹಬ್ಬಕ್ಕೆ ತೊಗೋತಾರೆ. ಆಮೇಲೆ ನಮ್ಮ ರೆಗ್ಯುಲರ್ ಕಸ್ಟಮರ್ಸು ಕೇಳ್ತಾರೆ, ತೊಗೊಬನ್ನಿ, ಇವಾಗ ನಿಮ್ಮ ಹುಡುಗಿಗೆ ಬೇಕು, ಇನ್ನು ಬೇರೆಯವರೆಲ್ಲ ಒಂದು ತೊಗೊಂಡ್ರೆ ಉಳಿದೋದು ನಿಮ್ಮ ಹುಡುಗಿಗೆ ಆಗುತ್ತೆ ಬಿಡಿ ಅಂತ ಹೇಳ್ಬಿಟ್ಟು ಒಂದೊಂದು ಸೆಟ್ಟಲ್ಲಿ 5 ಪೀಸು ಇಲ್ಲ 6 ಪೀಸು ಒಂದೊಂದು ಸೈಜ್ ಬರುತ್ತೆ. ಒಂದೇ ಕಲರ್ ಇರುತ್ತೆ, ಇಲ್ಲ ಬೇರೆ ಕಲರ್ ಇರುತ್ತೆ, ಬೇರೆ ಸೈಜ್ ಇರುತ್ತೆ, ಒಂದೇ ಸೈಜ್ ಇರೋಲ್ಲ, ಆ ಥರ ಇರುತ್ತೆ. ಮತ್ತು ಇದು ಬಂದ್ಬಿಟ್ಟು ಡಂಗ್ರಿ. ಇದು ಮೇಲ್ಗಡೆ ಟೀ ಶರ್ಟ್ ಬರುತ್ತೆ, ಈ ಥರ ಇದೆ ಪ್ಯಾಂಟು. ಇದು ನಾನು ಇದು ಬರೀ 500 ರೂಪಾಯಿಗೆ ಮಾರಿದ್ದೆ. ಇದು ಜಸ್ಟ್ 500 ರೂಪಾಯಿಗೆ ಸೇಲ್ ಮಾಡಿದ್ದೆ. ತುಂಬ ಚೆನ್ನಾಗಿದೆ ಪ್ಯಾಂಟ್ ಅಂತೂ. ನನ್ನ ಮಗಳು ತೊಗೊಂಡಿದ್ದಾಳೆ, ನನ್ನ ತಂಗಿ ಮಗಳು ತೊಗೊಂಡಿದ್ದಾಳೆ, ನಮ್ಮ ರಿಲೇಷನ್ಸ್ ಎಲ್ಲ ತೊಗೊಂಡಿದ್ದಾರೆ. ತುಂಬ ಚೆನ್ನಾಗಿದೆ ಬಟ್ಟೆ. ಇದು ಬಂದ್ಬಿಟ್ಟು ಟೀ ಶರ್ಟು ನೋಡಿ, ಅದ್ರ ಮೇಲೆ ಹಾಕ್ಕೊಳ್ಳೋದು. ಈ ಟೀ ಶರ್ಟ್ನ ಬೇರೆ ಬಟ್ಟೆಗೂ ಯೂಸ್ ಮಾಡ್ಕೋಬೋದು, ಅದಕ್ಕೆ ಇನ್ನೂ ಬೇರೆ ಟೀ ಶರ್ಟ್ನೂ ಹಾಕ್ಕೋಬೋದು. ಆ ಥರ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಟ್ಟಿನಲ್ಲಿ ಈ ಥರ. ಆಮೇಲೆ ಇನ್ನೊಂದು ಸೇಮ್ ಒಂದೇ ಇರುತ್ತಲ್ಲ ಸ್ಟಿಚ್ಚು, ಅದು ಏನಂತಾರೆ ಅದು ನೆನಪು ಬರ್ತಾಯಿಲ್ಲ, ಅದೊಂದು ಡ್ರೆಸ್ಸು, ಅದು ತುಂಬ ಸೇಲ್ ಆಯಿತು. ಮತ್ತು ಇದು ಬಂದ್ಬಿಟ್ಟು ಡಂಗ್ರಿನೂ ಅಷ್ಟೇ, ಡಂಗ್ರಿ ಥರನೇ ಬರುತ್ತೆ ನೋಡಿ. ಮೇಲ್ಗಡೆಯಿಂದನೂ ಇರುತ್ತೆ, ಸೈಡಲ್ಲೆಲ್ಲ ಒಂದು ಜಿಪ್ ಇರುತ್ತೆ, ಅಂದರೆ ಓಪನ್ ಇರೋಲ್ಲ. ಅದಂತೂ ಎಲ್ಲೋ ಹೊರಗಡೆ ಹಾಕೊಂಡು ಹೋಗೋಕ್ಕೆ
ತೆಗಿಯೋಕ್ಕೆ ಆಗಲ್ಲ, ಯಾಕೆಂದರೆ ಜಿಪ್ ತೆಗೆದ್ಬಿಟ್ಟು ಫುಲ್ಲು ಡ್ರೆಸ್ಸೇ ತೆಗಿಬೇಕಾಗುತ್ತೆ. ಇದು ಬಂದ್ಬಿಟ್ಟು ಇದು ಒಂದು ದೊಡ್ಡ ಮಗುದೇ ಡ್ರೆಸ್. ಇದು ಚೆನ್ನಾಗಿದೆ ನೋಡಿ, ಫ್ಯಾನ್ಸಿಯಾಗಿ. ಅದು ಪ್ಯಾಂಟು, ಇದು ಮೇಲ್ಗಡೆದು ಒಂಥರ ಫ್ಯಾನ್ಸಿಯಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದೇ ಸಿಂಗಲ್ ಪೀಸ್ಗಳೆಲ್ಲ ಉಳ್ಕೊಂಡಿದ್ದಾವೆ ನಾನು ಹೇಳಿದ್ನಲ್ಲ ನೋಡಿ. ಇದು ಬಂದ್ಬಿಟ್ಟು ಆವಾಗಲೇ ತೋರಿಸಿದ್ನಲ್ಲ ನೈಟ್ ಡ್ರೆಸ್ಸು, ಸೇಮ್ ಅದೇನೆ. ಇದು ಸ್ವಲ್ಪ ಎಕ್ಸೆಲ್ ಸೈಜು. ಇದು ಬಂದ್ಬಿಟ್ಟು ಸ್ವಲ್ಪ ಬೇರೆ ಕಲರ್, ಸ್ವಲ್ಪ ಲೈಟು ಡಾರ್ಕ್ ಇದೆ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಸ್ವಲ್ಪ ಲೈಟ್ ಕಲರ್ ಇದೆ, ಬಿಸ್ಕೆಟ್ ಕಲರು, ಸ್ವಲ್ಪ ಕ್ರೀಮ್ ಕಲರ್ ಇದೆ ಅಷ್ಟೇ. ಇದು ತುಂಬ ಚೆನ್ನಾಗಿದೆ. ಒಟ್ಟಿನಲ್ಲಿ ನಾನು ಹೇಳಿಲ್ಲ, ತೊಗೊಂಡಾಗಂತೂ ತುಂಬ ಹೋಯ್ತು. ಇದರ ಚಿಕ್ಕ ಸೈಜು ಇದೆ, ಇದೆಲ್ಲ ಅಲ್ಲೇ ಇತ್ತು, ನಾನು ತೋರ್ಸೋದು ಮರೆತುಬಿಟ್ಟೆ. ಅಲ್ಲೇ ಇದೆ ಅದು, ಚಿಕ್ಕ ಮಕ್ಕಳ ಸೈಜು ಇದೆ. ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಅದು ಚಿಕ್ಕ ಮಕ್ಕಳದು ಧೋತಿ ಪ್ಯಾಂಟು, ಅದು ಸೇಮ್ ಅದೇ ಥರ. ಅದಂತೂ ತುಂಬ ಸೇಲ್ ಆಯಿತು. ಈಗಲೂ ಕೇಳ್ತಾರೆ, ಇವಾಗ ಹೋಗಿ ತರೋಕ್ಕಾಗ್ತಾಯಿಲ್ಲ ನನಗೆ. ಆಮೇಲೆ ಅಮೌಂಟು ಒಂದು ಸಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವಾ, ಹಾಗಾಗಿ ಸ್ವಲ್ಪ ಪೆಂಡಿಂಗ್ ಇಟ್ಟಿದ್ದೀನಿ. ಒಟ್ಟಲ್ಲಿ ತಿರ್ಗಾ ಸೇಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇದು ಬಂದುಬಿಟ್ಟು ಸ್ಕರ್ಟು ಮತ್ತು ಮೇಲ್ಗಡೆ ಟಾಪ್ ಬರುತ್ತೆ. ಇದು ಒಂಥರ ತುಂಬ ಚೆನ್ನಾಗಿದೆ ಡ್ರೆಸ್. ಇದಂತೂ ನಾನು 2-3 ಡ್ರೆಸ್ ತೊಗೊಂಡಿದ್ದೆ. ಈಗ ಇದು ಲಂಗ ಕೆಳಗಡೆದಲ್ಲೇ ನಾನು ಯೂಸ್ ಮಾಡಲಾಗೆ ಸ್ಕರ್ಟ್ನ. ಮೇಲ್ಗಡೆ ಟಾಪ್ಗಳು ಮಾತ್ರ ಎಲ್ಲ ಯೂಸ್ ಮಾಡಿ ಹೋಗೇ ಬಿಟ್ಟಿದ್ದಾವೆ ಎಲ್ಲ. ಮೊನ್ನೆನೂ ಸಹ ನಾನು ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ. ಇದ್ರದ್ದೇನೆ, ಅದು ಬ್ಲ್ಯಾಕ್ ಆ್ಯಂಡ್ ವೈಟು ಟಾಪು. ಇದ್ರ ಟಾಪ್ ತೊಗೊಂಡಿದ್ದೀವಿ, ಇಲ್ಲಿ ಸ್ಕರ್ಟ್ ಮಾತ್ರ ಹಾಗೆ ಇದೆ ನೋಡಿ. ಇನ್ನೂ ಒಂದು ಸೆಟ್ ಇದೆ. ಇದು ಅಷ್ಟೇ, ಒಂದು ಸೆಟ್ಟಲ್ಲಿ 4 ಪೀಸ್ ಬರ್ತಿತ್ತು. ಸೈಜ್ ಬೇರೆ ಬೇರೆ ಇರುತ್ತೆ, ಎಸ್ಸು, ಎಮ್ಮು, ಎಕ್ಸೆಲ್ಲು, ಡಬಲ್ ಎಕ್ಸೆಲ್ 4 ಸೈಜ್ ಬರುತ್ತೆ. ಒಂದೇ ಕಲರ್ ಇರುತ್ತೆ, ಸೈಜ್ ಮಾತ್ರ ಬೇರೆ ಬೇರೆ ಇರುತ್ತೆ. ಆ ಥರ ಬರುತ್ತೆ, ಯಾವುದೇ ತೊಗೊಳ್ಳಿ ಆ ಥರ ಬರುತ್ತೆ. ಇಲ್ಲಿ ಇದು ಆರ್ಡ್ರ್ ಮಾಡಿ ನಾನು ಜಿಯೋದಲ್ಲಿ ಆರ್ಡ್ರ್ ಮಾಡಿದ್ದು ಬಟ್ಟೆಗಳಿವೆಲ್ಲ ಇವು. ಆವಾಗ ಬಿಸ್ನೆಸ್ಗೆ ಅಂತಲೇ ಆ್ಯಪ್ ಮಾಡಿಕೊಟ್ಟಿದ್ರು. ಆವಾಗ ತುಂಬ ಚೆನ್ನಾಗಿ ಸಿಗ್ತಿತ್ತು. ಈಗಿಲ್ಲ, ಅದು ಆವಾಗಲೇ ನಿಲ್ಲಿಸ್ಬಿಟ್ರು ಒಂದು ವರ್ಷ ಆದ ತಕ್ಷಣವೇ. ಆವಾಗ ಇವೆಲ್ಲ ಆರ್ಡ್ರ್ ಮಾಡಿದ್ದು. ಹಾಗಾಗಿ ತುಂಬ ಚೆನ್ನಾಗಿ ಸೇಲ್ ಆಗ್ತಿತ್ತು, ಬಟ್ಟೆಗಳೆಲ್ಲ ತುಂಬ ಚೆನ್ನಾಗಿ ಆಗ್ತಿತ್ತು. ಆಮೇಲೆ ಅಲ್ಲಿ ಅದೇ ಥರ ಕ್ವಾಲಿಟಿದು ಬೇಕಂದ್ರೆ ಆಚೆ ರೇಟ್ ಜಾಸ್ತಿ ಅಂದ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟು, ಆಮೇಲೆ ಕೊರೋನಾ ಟೈಮಲ್ಲಿ ಸ್ವಲ್ಪ ಬಿಸ್ನೆಸ್ ಡಲ್ ಆಯಿತು. ಈಗ ಮತ್ತೆ ಸ್ವಲ್ಪ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಒಟ್ಟಲ್ಲಿ ಅದಕ್ಕೆ ಇನ್ನೂ ಗಳಿಗೆ ಗೂಡು ಬಂದಿಲ್ಲ. ನೋಡೋಣ, ದೇವರು ಯಾವತ್ತು ಆಶೀರ್ವಾದ ಮಾಡ್ತಾನೋ ಅವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇವಾಗ ಇದೆಲ್ಲನೂ ಹಾಗೆ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ. ಎಲ್ಲ ಬ್ಯಾಂಗಲ್ಸ್ ಐಟಮ್ಸು, ಬಳೆ, ಕ್ಲಿಪ್ಸು, ಸ್ಟಿಕ್ಕರ್ ಪ್ಯಾಕೆಟು, ಇದು ಸರ, ಇದು 50 ರುಪೀಸ್ಗೆ ಇಲ್ಲ 100 ರುಪೀಸ್ಗೆ ಮಾರುವಂಥ ಸರಗಳು ಮತ್ತು ಸ್ಟಿಕ್ಕರ್ ಪ್ಯಾಕೆಟ್ಗಳು, ಮತ್ತು ಹೇಳಿದ್ನೆಲ್ಲ ಕ್ಲಿಪ್ಸು, ಉಗುರು ಬಣ್ಣ, ಮತ್ತು ಲಿಪ್ಸ್ಟಿಕ್ಕು, ಮತ್ತು ಎಲ್ಲ ಅದೇ ಬಾಡಿ ಲೋಷನ್ನು, ಲಿಪ್ ಬಾಂಬು, ಆಮೇಲೆ ಸುಜಾತ ಪಿನ್ನು, ಟಿಕ್ ಟ್ಯಾಕ್ ಪಿನ್ನು, ಆಮೇಲೆ ಕೈಗೆ ಎಲ್ಲ ಇವಾಗ ಡಿಸೈನಾಗಿ ಹಾಕೋತಾರಲ್ಲ ಆ ಥರ ರಿಬ್ಬನ್ಗಳು, ಕೈಗೂ ಹಾಕೋಬೋದು, ಜುಟ್ಟಿಗೂ ಹಾಕೋಬೋದು, ಕೂದಲಿಗೂ ಹಾಕೋಬೋದು ರಿಬ್ಬನ್, ಆ ಥರದ್ದೆಲ್ಲ ಇದೆ. ಎಲ್ಲ ಥರದ್ದು ಅಷ್ಟೇ. ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಫ್ಯಾನ್ಸಿಯಾಗಿ ಬೇರೆ ಬೇರೆ ಜುಂಗು ಅವೆಲ್ಲ ತಂದಿದ್ದೀನಿ. ಯಾಕೆಂದರೆ ಹತ್ರ ಇರೋದ್ರಿಂದ ಕೆಲವೊಂದು ಐಟಮ್ಗಳನ್ನ ಕೇಳ್ತಾರೆ. ದೂರ ಈ ಕಡೆ ಅಕ್ಕಪಕ್ಕ ಯಾವ ಅಂಗಡಿನೂ ಇಲ್ಲ. ಒಂದೊಂದ್ಸಲ ಆ ಥರ ಮೈ ಉಜ್ಕೊಳ್ಳೋದಾಗಲಿ, ಬಟ್ಟೆ ಉಜ್ಜೋದಾಗಲಿ, ಕೆಲವರು ಕೈಯಲ್ಲೇ ಬಟ್ಟೆ ಉಜ್ಜೋದ್ರಿಂದ ಬಟ್ಟೆ ಉಜ್ಜೋ ಬ್ರಸ್ಸು ಅವೆಲ್ಲ ಕೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಇರಲಿ ಬಿಡು, ಅದಕ್ಕೊಂದು ಇದ್ದರೆ ಏನೂ ಇಲ್ಲ, ಪ್ರಾಬ್ಲಮ್ ಆಗೋಲ್ಲ, ಸೈಡಲ್ಲಿರುತ್ತೆ, ಯಾವಾಗಲೂ ಒಂದೊಂದು ಸೇಲ್ ಆಗ್ತಾ ಇರುತ್ತೆ ಅಂದ್ಬಿಟ್ಟು ತೊಗೊಬಂದಿಟ್ಟಿದ್ದೀನಿ. ಮತ್ತು ಬಾಚಣಿಗೆಗಳು, ಆಮೇಲೆ ದೊಡ್ಡದೊಂದು ಕನ್ನಡಿನೂ ಇಟ್ಟಿದ್ದೀನಿ. ಒಂದಲ್ಲ ತಂದಿದ್ದೀನಿ, ಒಂದು ಬಾಕ್ಸು, ಅದು ಒಂದು ಮಾತ್ರ ಇಟ್ಟಿದ್ದೀನಿ ಇಲ್ಲಿ. ಮತ್ತು ಅದು ಬೇರೆ ಕಡೆ ಇಟ್ಟಿದ್ದೀನಿ, ಯಾಕೆಂದರೆ ತೆಗ್ದಾಗ ಮಾಡೋಕ್ಕೆ ಬಿದ್ದರೆ ಹೊಡೆದೋದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ. ಮತ್ತು ಆಮೇಲೆ ಅಲ್ಲಿಂದ ತರಬೇಕು ಅಂದರೆ ತುಂಬಾ ಕಷ್ಟ. ಅದು ಐಟಮ್ಗಳು ತರುವಾಗ ಹುಷಾರಾಗಿ ಜೋಪಾನ ತರಬೇಕು. ಒಂಚೂರು ಹೊಡೆದೋದ್ರೂ ಅದು ವೇಸ್ಟೇ. ಅದು ಕನ್ನಡಿ, ದೊಡ್ಡ ಕನ್ನಡಿ, ಅದನ್ನೇನಾದರೂ ಒಂಚೂರು ಗ್ಲಾಸ್ ಗೀರ್ ಬಿಟ್ರೂ ಯಾರೂ ತೊಗೊಳ್ಳಲ್ಲ, ವೇಸ್ಟೇ ಅದು. ಆ ಥರ ಆಗುತ್ತೆ. ನೋಡಿ ಫ್ರೆಂಡ್ಸ್, ಎಲ್ಲನೂ ಎತ್ತಿ ಕ್ಲೀನಾಗಿ ಜೋಡಿಸ್ತಾ ಇದ್ದೀನಿ. ಅದು ಮಾಮೂಲಿ ವೀಡಿಯೋ ಮಾಡಿದ್ರೆ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ. ಮಾಮೂಲಿ ಹೇಳಿದ್ನಲ್ಲ, ಇದೆಲ್ಲ ಅಡುಗೆಗೆ ಒಂದು ಮಿಕ್ಸ್ ಮಾಡ್ತಾರಲ್ಲ ಅದು. ಆಮೇಲೆ ಅದೆಲ್ಲ ನಂಗೆ ತುಂಬ ಇಷ್ಟ. ಅದು ಸಿಗ್ತಾನೆ ಇರಲಿಲ್ಲ, ಇಲ್ಲೆಲ್ಲ ಅಕ್ಕಪಕ್ಕದವ್ರು ಯಾರು ತೊಗೋತಾರೆ ಅಂದ್ಬಿಟ್ಟು ತೊಗೊಬಂದೆ. ಮತ್ತು ಮಾಮೂಲಿ ಬ್ಯಾಂಗಲ್ಸ್ ಐಟಮ್ಸ್ಗಳು, ಸ್ಟಿಕ್ಕರ್ ಪ್ಯಾಕೆಟು, ಮತ್ತು ಹೇಳಿದ್ನಲ್ಲ ಆಗಲಿ, ಇದು ಕೂಲಿಂಗ್ ಗ್ಲಾಸು ಹೊರಗಡೆ ಹಾಕ್ಕೊಂಡು ಸೆಲ್ಫಿ ತಗೊಳ್ಳೋಕ್ಕೆ ಇರುವಂಥದ್ದು. ನಾನು ಅದು ಆಗಲೇ ಸುಮಾರು ದಿನ ಆಯಿತು ತರಿಸಿ, ಅದು ಹಂಗೆ ಒಳಗಡೆ ಇಟ್ಬಿಟ್ಟಿದ್ದೀನಿ. ಇವಾಗ ಮೇಲಿಟ್ಟರೆ ಯಾರಾದರೂ ತೊಗೋತಾರೆ, ಒಳಗಡೆ ಇಟ್ಟರೆ ಯಾರಿಗೆ ಗೊತ್ತಾಗುತ್ತೆ ಹೇಳಿ ಅಲ್ವಾ. ಹಂಗಾಗಿ ಇವಾಗ ಇದನ್ನು ಈಚೆ ತೆಗ್ದಿದ್ದೀನಿ, ಕ್ಲೀನ್ ಮಾಡಿ ಅದೆಲ್ಲನೂ ಮೇಲೆ ಕಾಣೋ ಥರ ಇಡ್ತೀನಿ. ಅವಾಗ ಏನಾಗುತ್ತೆ, ಯಾರಾದರೂ ಬೇಕು ಅಂದರೆ ತೊಗೋತಾರೆ. ಯಾಕಂದರೆ ಇದು ಎಲ್ಲರೂ ಇವಾಗ ಸೆಲ್ಫಿ ಹುಚ್ಚಲ್ವಾ, ಸೆಲ್ಫಿಗೋಸ್ಕರನಾದರೂ ತೊಗೋತಾರೆ, ಸೆಲ್ಫಿಗೋಸ್ಕರನಾದರೂ ಫೋಟೋ ತಗೊಳ್ಳೋಕ್ಕೋಸ್ಕರನಾದರೂ ತೊಗೋತಾರೆ. ನಾವು ಹತ್ರ ಇರುತ್ತೆ ಬ್ಯಾಗಲ್ಲಿ, ನಮಗೆ ನೆನಪೇ ಬರೋಲ್ಲ. ಎಲ್ಲರೂ ಹೊರಗಡೆ ಹೋದಾಗ ಫೋಟೋ ತಗೊಳ್ಳೋಣ ಅಂದರೆ ನೆನಪೇ ಬರೋದಿಲ್ಲ ಫ್ರೆಂಡ್ಸ್ ನೋಡಿ. ಮತ್ತು ಇನ್ನರ್ ವೇಸ್, ಇದು ಟೈಟ್ಸು, ಮತ್ತು
ಮತ್ತು ಇನ್ನರ್ ವೇರ್ಸಲ್ಲಿ ಸುಮಾರು 90 ಸೈಜು 100 ಸೈಜು ಈ ಥರ ಎಲ್ಲ ತಂದಿದ್ದೀನಿ. ಮತ್ತು ಬನಿಯನ್ನು ನಿಕ್ಕರೆಲ್ಲ ನಮ್ಮ ಮನೆಯವ್ರಿಗೆ ಮಾತ್ರ ತರ್ತೀನಿ, ಒಂದು ಬಾಕ್ಸ್ ತರ್ತೀನಿ. ಅದು ನಮ್ಮ ಅಣ್ಣನಿಗೆ ನಮ್ಮ ಮನೆಯವ್ರಿಗೆಲ್ಲ ಆಗಿ ನನ್ನ ಮಗನಿಗಾಗಿ ಉಳಿದನ್ನೇ ಯಾರಾದರೂ ಕೇಳಿದ್ರೆ ಅಂದರೆ ರೆಗ್ಯುಲರ್ ಕಸ್ಟಮರ್ ಯಾರು ಕೇಳಿದ್ರೆ ಕೊಟ್ಬಿಡ್ತೀನಿ. ಅಂದರೆ ಜೆಂಟ್ಸಿಗೆ ಮಾತ್ರ ಜಾಸ್ತಿ ತರಲ್ಲ, ಲೇಡೀಸಿಗೆ ತರ್ತೀನಿ. ಲೇಡೀಸ್ದು ರೆಗ್ಯುಲರ್ ಕಸ್ಟಮರ್ ಇದ್ದಾರೆ, ತಗೋತಾರೆ, ಅವರೆಲ್ಲ ತಂದು ಕೊಡಿ ಅಂತಲೇ ಕೇಳ್ತಾರೆ. ಹಂಗಾಗಿ ಇವಾಗಲೂ ಕೇಳ್ತಾನೆ ಇದ್ದಾರೆ. ನನಗೆ ಹೋಗೋಕ್ಕೆ ಟೈಮ್ ಇಲ್ಲ. ಟೈಮ್ ಅನ್ನೋದಕ್ಕಿಂತ ಅಮೌಂಟ್ ರೆಡಿ ಮಾಡ್ಕೊಂಡು ಹೋಗಬೇಕು. ಸುಮ್ಮನೆ ಹೋಗೋಕ್ಕಾಗಲ್ವಲ್ಲ, ಒಂದಿಷ್ಟು ಅಮೌಂಟ್ ಇಷ್ಟು ಅಂತ ರೆಡಿ ಮಾಡ್ಕೊಂಡು ಹೋಗಿ ಹಾಕಬೇಕಾಗುತ್ತೆ ಬಂಡವಾಳನ, ಅದಕ್ಕೆ ಹಂಗಾಗಿ ಹೋಗೋಕ್ಕಾಗ್ತಾಯಿಲ್ಲ. ಇನ್ನೂ ಸ್ವಲ್ಪ ಬ್ಯಾಂಗಲ್ಸ್ ಐಟಮ್ಸು, ಸ್ವಲ್ಪ ಟಾಪ್ಸು ಅವೆಲ್ಲ ಹಾಕಬೇಕು ಅಂತ ಐಡಿಯಾ ಇದೆ. ನೋಡಿ ಈ ರೀತಿ ಫೈನಲಾಗಿ ಎಲ್ಲ ರೆಡಿ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ರೆಡಿ ಮಾಡೋದಿದೆ, ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ವೀಡಿಯೋ ಲೆಂತಿ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಎಲ್ಲ ಫಾಸ್ಟ್ ಮಾಡಿಬಿಟ್ಟಿದ್ದೀನಿ. ನೋಡಿ ಈ ರೀತಿ ಎಲ್ಲ ತಗೊಳಾಕಿದ್ದೀನಿ, ಬಂದವ್ರಿಗೆ ಗೊತ್ತಾಗಲಿ ಅಂತ ಇದೆಲ್ಲ ರೆಡಿ ಮಾಡಿ ನೀಟ್ ಮಾಡಿದ್ದೀನಿ. ಒಂದು ಬಾಕ್ಸ್ ಖಾಲಿಯಾಗಿದೆ, ಏನಾದರೂ ಇಟ್ಕೊಳ್ಬೋದು, ಆ ಥರ ಖಾಲಿಯಾಗಿದೆ. ಎಲ್ಲ ಫುಲ್ಲಾಗಿಬಿಟ್ಟಿತ್ತು. ಈಗ ಕ್ಲೀನ್ ಮಾಡಿದ್ಮೇಲೆ ಒಂದು ಬಾಕ್ಸ್ ಖಾಲಿ ಇದೆ. ಈ ರೀತಿ ನೋಡಿ ಇವೆಲ್ಲ ಕ್ಲೀನ್ ಮಾಡಬೇಕಿದೆ. ಇನ್ನೊಂದು ವೀಡಿಯೋ ಮಾಡ್ತೀನಿ ಕ್ಲೀನ್ ಮಾಡಿದಾಗ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.